ಮಧ್ಯಪ್ರದೇಶದ ಇಂದೋರ್ನಲ್ಲಿ ಅದ್ಧೂರಿ ಮದುವೆ ನಡೆದಿರುತ್ತೆ. ಆ ಫೋಟೋ ಶೂಟು, ಪ್ರೀ ವೆಡ್ಡಿಂಗ್ ಶೂಟು ಅವೆಲ್ಲವೂ ಕೂಡ ಅದ್ಧೂರಿ ಆಗಿರುತ್ತೆ. ಮೇಘಾಲಯಕ್ಕೆ ಹನಿಮೂನ್ಗೆ ಅಂತ ಸೋನಂ ಮತ್ತು ರಘುವಂಶಿ ಹೋಗ್ತಾರೆ. ಇದು ಯಾರ ಆಸೆ ಮೇಘಾಲಯಕ್ಕೆ ಹೋಗೋದು ಅಂದರೆ ಸೋನಂ ಆಸೆ. ಸೊ 21ನೇ ತಾರೀಕು ಶಿಲಾಂಗ್ನಲ್ಲಿ ಗೆಸ್ಟ್ ಹೌಸ್ನಲ್ಲಿ ವಾಸ್ತವ್ಯವನ್ನ ಹೂಡ್ತಾರೆ. ಮೇಘಾಲಯದ ಕ್ಯಾಪಿಟಲ್ ಶಿಲಾಂಗು. ಮೇ 22ನೇ ತಾರೀಕು ಸ್ಕೂಟರನ್ನು ದಂಪತಿ ಬಾಡಿಗೆ ಪಡೆದಿರ್ತಾರೆ. ಅಲ್ಲೆಲ್ಲ ಹಾಗೆ ಸ್ಕೂಟರ್ ಮತ್ತು ಕಾರ್ಗಳನ್ನು ರೆಂಟಿಗೆ ತೊಗೊಂಡು ಸುತ್ತಾಡ್ತಾರೆ, ಅಲ್ಲಿರೋ ವೆಹಿಕಲ್ಸನ್ನು ನಂಬೋದಕ್ಕಿಂತ ಹೆಚ್ಚಾಗಿ. ಸೊ ಅತಿಥಿ ಗೃಹದಿಂದ ಪ್ರವಾಸಿ ತಾಣ ಚಿರಪುಂಜಿಗೆ ತೆರಳಿದ್ರು ಅವರು. ಪ್ಲಾನ್ನಂತೆ ದಂಪತಿಯನ್ನು 3 ಜನ ಹಿಂದಕ್ಕೆ ಫಾಲೋ ಮಾಡ್ತಾರೆ. ಇದ್ರ ಬಗ್ಗೆ ಪ್ರತ್ಯಕ್ಷದರ್ಶಿ ಕೂಡ ಹೇಳ್ತಾರೆ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ. 3 ಜನ ಅವ್ರು ಹಿಂದೆನೇ ಹೋಗ್ತಾ ಇದ್ರು. ಒಂದು ಟ್ರೆಕ್ಕಿಂಗ್ ಸ್ಪಾಟ್ ಇತ್ತು, ಅಲ್ಲವ್ರು ಹೋಗಬೇಕಾದ್ರೆ 3 ಜನ ನೋಡಿದ್ವಿ, ಪ್ರಾಬಬ್ಲಿ ಅವರೇ ಕೊಲೆ ಮಾಡಿರಬಹುದು ಅಂತ ಒಬ್ಬರು ಗೈಡು, ಲೋಕಲ್ ಗೈಡ್ ಅಲ್ಲೆಲ್ಲ ಹೇಳಿಕೆ ಕೊಟ್ಟಿರ್ತಾರೆ. ಆ ಹೇಳಿಕೆ ಕೊಟ್ಟ ಮೇಲೆ ವಿಪರೀತವಾಗಿ ಸೆಕ್ಯೂರಿಟಿ ಲ್ಯಾಬ್ಸ್ ಬಗ್ಗೆ ಪ್ರಶ್ನೆ ಬರುತ್ತೆ. ಮೇಘಾಲಯ ಹೆಂಗಿದೆ ಅಂತ ಅಂದರೆ ಕೆಲವು ಪ್ರದೇಶದಲ್ಲಂತೂ ಜನ ವಾಸನೆ ಮಾಡಲ್ವೇನೋ ಅಂತ ಅನಿಸುತ್ತೆ, ಅಷ್ಟು ಜನ ಇಲ್ಲದೇ ಇರುವಂತಹ ಪ್ರದೇಶ. ಸೊ ಈಕೆ ಇದೇ ಭಾಗವನ್ನು ಚೆನ್ನಾಗಿ ಈ ಇನ್ಸ್ಟಾಗ್ರಾಮು ಅಲ್ಲಿ ಇಲ್ಲೆಲ್ಲ ನೋಡಿದ್ರಿಂದ ಇದೇ ಕೊಲೆಗೆ ಸೂಕ್ತ ಅಂತ ಅಂದ್ಕೊಂಡಿದ್ಲಂತೆ. ಪಾಪ ಏನೂ ಅರಿಯದ ಮುಕ್ತ ಗಂಡನನ್ನು ಇಲ್ಲೇ ಮುಗಿಸಿದ್ಲು ಅನ್ನೋದು ತಿಳಿದು ಬರ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ನಾಪತ್ತೆಯ ನಾಟಕ ಆಡ್ದವಳ ನಾಟಕ ಬಯಲಾಗಿದೆ. ಬಟ್ ಇದರಲ್ಲಿ ಸುಮಾರು ಉತ್ತರ ಸಿಗದ ಪ್ರಶ್ನೆಗಳಿದ್ದಾವೆ. ಅವಳು ಬಿಲಾಂಗಿಂಗ್ಸ್ ಎಲ್ಲ ಶಿಲಾಂಗ್ನಲ್ಲೇ ಇದ್ವು. ಸೊ ಅವಳು ಹೆಂಗೆ ಮಧ್ಯಪ್ರದೇಶಕ್ಕೆ ಬಂದ್ಲು, ಸೊ ಕೊಲೆಗೆ ಮುಂಚೆನೆ ಹೆಂಗೆ ತಯಾರಿಯನ್ನು ಮಾಡ್ಕೊಂಡಿದ್ಲು ಅನ್ನೋದೆಲ್ಲ ಆಚೆ ಬರಬೇಕು. ಕುಟುಂಬಸ್ಥರ ಪಾತ್ರ ಎಂಥದ್ದು ಅನ್ನೋದು ಕೂಡ ಆಚೆ ಬರಬೇಕು. ಸೊ ತನಿಖೆ ಹೇಗೆ ಸಾಗ್ತಾ ಇದೆ, ಏನೇನು ಮಾಹಿತಿ ಸಿಗ್ತಾ ಇದೆ? ಮಮತಾ, ಮಧ್ಯಪ್ರದೇಶ ಮೂಲದ ಇಂದೋರ್ನ ರಾಜ ರಘುವಂಶಿ ಈತ ಮೇ 10ನೇ ತಾರೀಕು ಮದುವೆಯನ್ನು ಆಗಿರ್ತಾನೆ. ಅದಾದ ಬಳಿಕ ದಂಪತಿಗಳಿಬ್ಬರು ಕೂಡ ಮೇಘಾಲಯಕ್ಕೆ ಹನಿಮೂನ್ ಟ್ರಿಪ್ಗೆ ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ಅಲ್ಲೊಂದಷ್ಟು ದಿನ ಹೋಟೆಲ್ನಲ್ಲಿ ಕಾಲ, ಅದ್ರ ಜೊತೆಗೆ ಚಾರಣ, ಈ ರೀತಿಯಾಗಿ ಕಾಲ ಕಳೆಯುವ ಕೆಲಸವನ್ನು ಮಾಡ್ತಾರೆ. ಆದರೆ ಮೇ 22ರ ಬಳಿಕ ಗಂಡ ಏಕಾಏಕಿ ಇದ್ದಕ್ಕಿದ್ದಂತೆ ನಾಪತ್ತೆ ಆಗ್ತಾನೆ. ಈ ಹಿನ್ನೆಲೆಯಲ್ಲಿ ಸಹಜವಾಗಿಯೇ ಅಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟನ್ನು ದಾಖಲು ಮಾಡುವ ಕೆಲಸವನ್ನು ಮಾಡಿರ್ತಾರೆ. ಮತ್ತು ಮಿಸ್ಸಿಂಗ್ ಕಂಪ್ಲೇಂಟ್ ಆದಂತಹ ಬಳಿಕ ಹುಡುಕಾಟವನ್ನು ನಡೆಸುವ ಕೆಲಸವನ್ನು ಮಾಡಿದಂತಹ ಸಂದರ್ಭದಲ್ಲಿ ಒಂದು ಜಲಪ್ರಪಾತ ಏನಿದೆ, ಆ ಪ್ರಪಾತದಲ್ಲಿ ಈ ರಾಜ ರಘುವಂಶಿಯ ಮೃತದೇಹ ಪತ್ತೆಯಾಗುತ್ತೆ. ಆತನ ಮೃತದೇಹದಲ್ಲಿ ಬರ್ಬರವಾಗಿ ಗಾಯಗಳಾಗಿರುತ್ತೆ. ಕೊಲೆಯನ್ನು ಮಾಡಿರೋದು ಪೊಲೀಸರಿಗೆ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗುತ್ತೆ. ಹೀಗಾಗಿಯೇ ಅಲ್ಲಿದ್ದಂತಹ ಇವರು ಉಳ್ಕೊಂಡಿದ್ದಂತಹ ಹೋಟೆಲ್ ಇರ್ಬೋದು, ಮತ್ತು ಆ ಚಾರಣಕ್ಕೆ ಹೊರಟಿದ್ದಂತಹ ಇತರ ಗೈಡ್ಗಳು, ಇತರ ಪ್ರವಾಸಿಗರು, ಇವ್ರನ್ನ ಒಂದಷ್ಟು ಎನ್ಕ್ವೈರಿ ಮಾಡುವ ಕೆಲಸವನ್ನು ಪೊಲೀಸರು ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರಿಗೆ ಸಹಜವಾಗಿ ಡೌಟ್ ಬಂದಿದ್ದು, ಇವರು ಒಂದು 3000 ಅಡಿ ಎತ್ತರದ ಚಾರಣವನ್ನು ಮಾಡುವಂತಹ ಸಂದರ್ಭದಲ್ಲಿ ಈ ಇಬ್ಬರ ಜೊತೆ, ಈ ದಂಪತಿಗಳ ಜೊತೆ ಮತ್ತೆ ಮೂವರಿದ್ರು, ಅವರು ಹಿಂದಿಯಲ್ಲಿ ಮಾತನಾಡ್ತಿದ್ರು ಅನ್ನೋದು ಕೂಡ ಗೊತ್ತಾಗುತ್ತೆ. ಆಗ ಪೊಲೀಸರು ಈಕೆಯ ಮೇಲೆ ಅನುಮಾನ ಪಟ್ಟು ಇದೀಗ ಪತಿ ಸೋನಲ್ನಲ್ಲ ಇದೀಗ ಅರೆಸ್ಟ್ ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಅಲ್ಲಿ ಮೇಲ್ನೋಟಕ್ಕೆ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಈಕೆಯೇ ಬಾಡಿಗೆ ಹಂತಕರನ್ನು ಕರೆಸಿ ಕೊಲೆ ಮಾಡಿರೋದು ತನಿಖೆಯಲ್ಲಿ ಗೊತ್ತಾಗಿದೆ. ಆದರೆ ಇದನ್ನು ಅಂದರೆ ಈ ಕೊಲೆ ನನ್ನ ಮಗಳು ಮಾಡಿಲ್ಲ ಅನ್ನೋ ಮಟ್ಟಿಗೆ ಸೋನಲ್ ಕುಟುಂಬಸ್ಥರು ಆರೋಪಿಸ್ತಿದ್ದಾರೆ. ಮಮತಾ, ಓಕೆ ನರಸಿಂಹಮೂರ್ತಿ, ಹಾಗೆ ಸಂಪರ್ಕದಲ್ಲಿರಿ. ಒಟ್ಟಿನಲ್ಲಿ ಮೇಘಾಲಯನ ಡಿಫೇಮ್ ಮಾಡೋ ಕೆಲಸ ವಿಪರೀತವಾಗಿತ್ತು. ಅಲ್ಲಿಗೆ ಹೋಗೋದು ಸೇಫ್ ಅಲ್ಲ, ಹೋಗಬೇಡಿ, ಹಾಗೆ ಹಿಂಗೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬರೀ ವಿಚಾರ. ಬಟ್ ಈಕೆ ಸ್ವಾರ್ಥಕ್ಕೆ ಬಲಿಯಾಗಿತ್ತು ರಘುವಂಶಿ. ಕೆಟ್ಟ ಹೆಸರು ಬಂದಿದ್ದು ಆ ರಾಜ್ಯಕ್ಕೆ.